ವೆಲ್ಕಮ್ ಬ್ಯಾಕ್ ಟು K53VR ಬ್ಲಾಗ್. ಇದ್ದೀನಿ ಇದರಲ್ಲಿ ಅವನೇನು ಸೆಲೆಕ್ಟ್ ಮಾಡ್ತಾನೋ ಅದೇ ಫೈನಲ್. ಬೋರಿಂಗ್ ಗೈಸ್, ಫೈನಲಿ ನಮ್ಮ ಮನೆ ದೇವಸ್ಥಾನ. ಗೈಸ್, ನಿನ್ನೆನೆ ಇವ್ನಿಗೆ ಹೇಳಿದ್ದೀನಿ ಕ್ಯಾಶ್ ತೊಗೊಂಡು ಬಾರೋ ಪುಣ್ಯಾತ್ಮ ಅಂತ. ಮಗ ಗೈಸ್, ಲಿಟ್ರಲಿ ಚಾಮುಂಡಿ ಬೆಟ್ಟದಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಒಳ್ಳೆ ಸ್ಕ್ಯಾಮ್ ಗುರು. ಏನಾದ್ರೂ ಬ್ಯಾಡ್ ಗೂಗಲ್ ರಿವ್ಯೂ ಕೊಟ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ. 1 ಸ್ಟಾರ್ 2 ಸ್ಟಾರ್ ಎಲ್ಲ ಕೆಳಗಡೆ ಇದಾವೆ, ಅದು ಯಾರು ನೋಡಲ್ಲ. ಫಸ್ಟ್ ಹಾಯ್, ವೆಲ್ಕಮ್ ಬ್ಯಾಕ್ ಟು K53VR ಬ್ಲಾಗ್. ಇವತ್ತು ನಾವು ನೆನ್ನೆ ಪ್ಲಾನ್ ಮಾಡ್ದಂಗೆ, ನೆನ್ನೆ ಇವ್ನು ನಾನು ಚಿಟ್ಸ್ ಕೊಟ್ಟಿದ್ದೆ ಫುಲ್ಲೂ. ಆ ಕ್ಲಿಪ್ ನಾವು ಹಾಕ್ತೀನಿ. ಅದಿದ್ದೀನಿ ಇದ್ರಲ್ಲಿ ಅವನೇನು ಸೆಲೆಕ್ಟ್ ಮಾಡ್ತಾನೋ ಅದೇ ಫೈನಲ್. ನೀನು ಕೂಡ ಅದು ಏನು ಬರುತ್ತೋ ಅದು ಲಾಸ್ಟು. ಓಕೆನಾ? ಲೋಪರ್ ಓಕೆನಾ? ಏಯ್, ಒಂದು ಕೊಡು. ದೇವ್ರಣ್ಣ ಟ್ರಿಪ್ ಬಂದಿದ್ದು ಶಾಪಿಂಗ್ ಅಂತ. ಅದರಲ್ಲಿ ಶಾಪಿಂಗ್ ಅಥವಾ ಟ್ರಾವೆಲ್ ಅಂತ ಬಂದಾಗ ಬೇವರ್ಸಿ ಶಾಪಿಂಗ್ ಟ್ರಾವೆಲ್ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾನೆ. ನಾನು ಶಾಪಿಂಗ್ ಅನ್ಕೊಂಡು ಫುಲ್ ಖುಷಿಯಾಗಿದ್ದೆ, ಅಟ್ಲೀಸ್ಟ್ ದುಡ್ಡನ್ನು ಉಳ್ಕೊಳುತ್ತೆ ಅಂತ. ಇಟ್ಸ್ ಓಕೆ, ಫೈನ್. ಸೊ ಇವಾಗ ಟೈಮ್ ಬಂದು 4:46. ಮನೆ ಬಿಟ್ಟಿದ್ದೀರಿ. ಎಲ್ಲಿಗೆ ಹೋಗ್ತಾ ಇದ್ದೀರಿ? ಫಸ್ಟ್ ಮನೆ ದೇವ್ರ ಹತ್ರ, ಮೈಸೂರಿಗೆ. ವೇಟ್ ಅಂಡ್ ವಾಚ್. ಆಗ್ತೀನಿ ಇವಾಗ ಆಗ್ತೀನಿ. ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ಬಂದಿದ್ದೀನಿ ಮಗ? ನೀನು ಹಂಗೆ ಅನ್ಕೊಂಡೆ ಕೂತ್ಕೋ, ಕಟ್ ಮಾಡು. ಸಾರಿ ಗೈಸ್, ಇನ್ನೊಂದು 87 ಕಿಲೋಮೀಟರ್ಸ್ ಇದೆ ನಮ್ಮ ಮನೆ ದೇವಸ್ಥಾನಕ್ಕೆ, ನಂಜನಗೂಡಿಗೆ ಹೋಗೋದಕ್ಕೆ. ಫುಲ್ ನಿದ್ದೆ ಬರ್ತಾ ಇದೆ, ಬಟ್ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ನಾನು ನಿದ್ದೆ ಮಾಡಿದ್ರೆ ಇವನು ನಿದ್ದೆ ಮಾಡ್ತಾನೆ, ಇವನು ನಿದ್ದೆ ಮಾಡಿಬಿಟ್ರೆ ಇಬ್ಬರು ನಿದ್ದೆ ಮಾಡಿಬಿಡ್ತೀರಿ. ಆಮೇಲೆ ಪಾರ್ಕ್ ಮಾಡೋಣ ಕಾರು ಸೈಡ್ ಮಾಡ್ಬಿಡೋಣ ಅಷ್ಟೇ. ಬೋರಿಂಗ್ ಯಾಕಂದ್ರೆ ಗಾಡಿಗಳಿದ್ರೆ ಹಿಂಗೆ ಕಟ್ ಮಾಡ್ಕೊಂಡು ಹಂಗೆ ಹಿಂಗೆ ಹೋಗೋದು. ಈ 100 ಲಿಮಿಟು, ಆ 100 ಏನೂ ಇಲ್ಲ. ನಿದ್ದೆ ಬರ್ತಾ ಇದೆ ರೋಡ್ ನೋಡ್ರಿ ಅವ್ರೇ ಹೆಂಗೆ ನಿದ್ದೆ ಹೋಗ್ತಾವ್ರಿ. ನಮ್ಗೆ ನಿದ್ದೆ ಅಲ್ಲ, ಅದು ಆಕಲ್ಗೆ ಯಾರೋ ನನ್ನ ನೆನ್ಸ್ಕೊತಿದ್ದಾರೆ. ನಿದ್ದೆ ನನ್ನ ನೆನ್ಸ್ಕೊತಿದೆ. ಯಾಕಮ್ಮ ಇವತ್ತು ನಿದ್ದೆನೇ ಮಾಡಿಲ್ಲ ಟ್ರಿಪ್ಗೆ ಹೋಗೋ ಖುಷಿಯಲ್ಲಿ ಅಂತ. ಟ್ರಿಪ್ ಹೋಗೋಕೆ ಒಂದಿನ ಮುಂಚೆ ಹೇಳಿದ್ರೆ ಅಷ್ಟೇ, ನಿದ್ದೆನೇ ಬರಲ್ಲ. ಮಾಡಬೇಕು ಅನ್ಕೊಂತೀನಿ, ನಿದ್ದೆನೇ ಬರಲ್ಲ. ಏನೋ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂದ್ಕೊಂಡು ಹೋಗ್ತೀರಿ, ಬಟ್ ಏನು ಮಾಡಲ್ಲ. ಸರಿ ಗೈಸ್, ಇವಾಗ ತಲೆ ಬೇರೆ ನೋಡ್ತೈತೆ. ನನ್ನ ಮನೆ ದೇವಸ್ಥಾನವರೆಗೂ ವಿಡಿಯೋ ಮಾಡಲ್ಲ, ಮಲ್ಕೊಂತೀನಿ. ಬಾಯ್ ಗೈಸ್, ಫೈನಲಿ ನಮ್ಮ ಮನೆ ದೇವಸ್ಥಾನ ನಂಜನಗೂಡಿಗೆ ಬಂದ್ಬಿಟ್ಟಿದ್ದೀರಿ. ಆ್ಯಂಡ್ ನಂಜನಗೂಡು ಅನ್ನೋದು ಒಂದು ಊರಿನ ಹೆಸರು. ನಂಜನಗೂಡೆ ಅದು. ಅಲ್ಲಿ ಮತ್ತೆ ಇನ್ನೊಂದು ಹೆಸರು ಏನಂದರೆ ಶ್ರೀಕಂಠೇಶ್ವರ ದೇವಸ್ಥಾನ ಅಂತ ಕೂಡ ಅದನ್ನು ಕರೀತಾರೆ. ಗೈಸ್, ನಾವೆಲ್ಲಿದ್ದೀರಿ ಗೊತ್ತಾ? ಆಲ್ರೆಡಿ ಎಲ್ಲರಿಗೂ ಗೊತ್ತು ಬಗ. ನಂಜನಗೂಡಲ್ಲಿದ್ದೀರಿ, ನಮ್ಮ ಮನೆ ದೇವಸ್ಥಾನದಲ್ಲಿ. ಏನಂದರೆ ನಮ್ಮ ಮನೆಗೆ ಬಂದಿರೋ ಅಷ್ಟೇ ಖುಷಿ ಆಗುತ್ತೆ. ಆ್ಯಂಡ್ ಅಲ್ಲಿ ನದಿ ನೋಡಿದ್ರಲ್ವಾ, ಅಲ್ಲಿ ಎಷ್ಟು ಇನ್ಫಾರ್ಮ್ ಮಾಡ್ತಾರೆ, ಎಷ್ಟು ಇದು ಮಾಡ್ತಾರೆ. ಬಟ್ಟೆ ಹಾಕೋದು ಮಾತ್ರ ಯಾರೂ ಬಿಟ್ಟಿಲ್ಲ. ಸೊ ಅದೊಂದನ್ನು ಸ್ವಲ್ಪ ನಿಲ್ಲಿಸಿ, ಸ್ಟಾಪ್ ಮಾಡಿ, ಗಲೀಜು ಮಾಡೋದನ್ನ ಸ್ಟಾಪ್ ಮಾಡಿ. ಆ್ಯಂಡ್ ಇದೇ ನಮ್ಮ ಮನೆ ದೇವಸ್ಥಾನ ಅಲ್ಲ, ಯಾವ ದೇವಸ್ಥಾನನೇ ಹೋಗ್ರಿ ಅಲ್ಲಿ ರಿವರ್ ಎರೀತಾ ಇದ್ರು, ಇನ್ನು ಏನನ್ನ ಪಾಂಡು ಯಾವುದೇ ಇರಲಿ, ಬಟ್ಟೆ ಸೋಪುಗಳು ಅಲ್ಲಿ ಹಾಕ್ಬೇಡ್ರಿ. ಸುಮ್ಮನೆ ಗಲೀಜಾಗ್ತದೆ. ಒಂಥರ ಈ ಥರ ಹೇಳಿದ್ರು ಜನ ಕೇಳಿಸ್ಕೊಳ್ಳಲ್ಲ ಬೇಡ. ಅಂದರೆ ಜನ ನಾವು ಎಲ್ಲೆಲ್ಲಿ ಸೇರ್ತಿರೋ ಅಲ್ಲೆಲ್ಲ ಗಲೀಜಿರುತ್ತೆ. ಸೊ ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿ ಪ್ಲೀಸ್, ಸ್ವಚ್ಛತೆಯನ್ನು ಕಾಪಾಡಿ. ಆ್ಯಂಡ್ ದಿಸ್ ಇಸ್ ನಂಜನಗೂಡು. ಗೈಸ್, ನಿನ್ನೆನೆ ಇವ್ನಿಗೆ ಹೇಳಿದ್ದೀನಿ ಕ್ಯಾಶ್ ತೊಗೊಂಡು ಬಾರೋ ಪುಣ್ಯಾತ್ಮ ಅಂತ. ಅಲ್ಲಿರುತ್ತೆ ಇಲ್ಲೇ ಇದೆ ನೋಡು. ಕ್ಯಾಶೇ ತಂದಿಲ್ಲ. ಇವಾಗ ದೇವ್ರ ಉಂಡಿಗೆ ಹಾಕಕ್ಕೆ ಕಾಸು ಕೂಡ ಇಲ್ಲ ನಮ್ಮ ಹತ್ರ.
ಇವನೆಂತ ನನ್ನ ಮಗ ಅಂತ ಹೇಳೋಣ. ಮತ್ತೆ ಬದನಿದಾಯಿತು. ಮೈಸೂರೆಲ್ಲ ಸುತ್ತಿ, ಇಲ್ಲೇ ದೇವಸ್ಥಾನ ಹಿಂದೆನೇ ಇದೆ, ನಾವು ಅಲ್ಲೆಲ್ಲ ಸುತ್ಕೊಂಡು ಬಂದಿದ್ದೀವಿ ಆಲ್ಮೋಸ್ಟ್ ನಂಜನಗೂಡು ಸುತ್ತಮುತ್ತ. ಸೊ ಇನ್ನೊಂದು SBIದು ATM ಇದೆ, ಅಲ್ಲಿ ಹೋಗ್ತಿದ್ದಾನೆ ತೊಗೊಂಬರೋದಕ್ಕೆ. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಗೊತ್ತಾ ಗೈಸ್, ಇವಾಗ ಕಾರಲ್ಲಿ ಬ್ರೇಕ್ ಪ್ಯಾಡ್ಸ್ ಹೋಗ್ಬಿಟ್ಟಿದೆ. ಫುಲ್ ಸೌಂಡ್ ಬರ್ತಿದೆ ಬ್ರೇಕ್ ಹೊಡೆದೆ, ಗಿರ್ರೆ 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 ಅಂತ. ಸೊ ಇವಾಗ ಬ್ರೇಕ್ ಪ್ಯಾಡ್ಸ್ ಕೂಡ ಚೇಂಜ್ ಮಾಡಬೇಕು. ಈಗ ದೇವ್ರ ದರ್ಶನ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದಮೇಲೆ ಎಲ್ಲಾದರೂ ಕಾರ್ ಸರ್ವಿಸ್ ಸೆಂಟರ್ ಇದ್ದರೆ ಅಲ್ಲಿ ಹೋಗಿ ಬ್ರೇಕ್ ಪ್ಯಾಡ್ಸ್ ಎಲ್ಲ ಹಾಕ್ಸ್ಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಬೇಕು. ಸೊ ಸ್ಟೇ ಟ್ಯೂನ್ ಗೈಸ್. ಗೈಸ್ ದರ್ಶನ ಎಲ್ಲ ಮುಗೀತು, ಲಾಡು ತೊಗೊಂಡಿದ್ದಾಯಿತು. ಸೊ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ನಾವು. ಲೆಟ್ಸ್ ಗೋ. ಆ್ಯಂಡ್ ನನಗೇನು ಡಿಸಪಾಯಿಂಟ್ ಆಗ್ತಿದೆ ಅಂದರೆ ನಮ್ಮದು ಕಾರ್ದು ಗೇರ್ ಪ್ಯಾಡ್ಸ್ ಅಂತ ಬ್ರೇಕ್ ಪ್ಯಾಡ್ಸ್ ರಬ್ ಆಗಿಬಿಟ್ಟದೆ. ನಾನು ನೋಡೇ ಇಲ್ಲ, ಅದು ಸ್ವಲ್ಪ ಸೌಂಡ್ ಬರ್ತಾ ಇದೆ. ಯಾಕಂದ್ರೆ ಸೇಫ್ಟಿ ಹೊಸ ಹಾಕ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅಷ್ಟೊತ್ತು ಗರಾಜ್ ಓಪನ್ ಇದ್ದರೆ ಹೊಸ ಹಾಕ್ಸ್ಕೊಂಡು ಹಿಂಗೆ ಹೋಗೋದು. ಓಕೆ ಗೈಸ್, ವಿಲ್ ಮೀಟ್ ಯು ಇನ್ ಚಾಮುಂಡಿ ಬೆಟ್ಟ. ಅಲ್ಲಿದೆ ನೋಡು, ಅಲ್ಲಿದೆ, ನಾನು ತೋರಿಸ್ತೀನಿ ಬಾ. ಗೈಸ್ ಆಲ್ಮೋಸ್ಟ್ ನಮ್ಮ ಕಾರು ಕೆಟ್ಟೋಗಿದೆ ಅಲ್ವಾ? ಕೆಟ್ಟೋಗಿಲ್ಲ, ಅದು ಏನದು ಬೇಗ ಹೇಳಿ ಸಾಯಿ, ಎಷ್ಟಂತ ಲ್ಯಾಗ್ ಮಾಡೋಕ್ಕಾಗುತ್ತೆ? ಬ್ರೇಕ್ ಡ್ರಮ್ಮು ಬ್ರೇಕ್ದು ಏನೋ ಮರ್ತೋಗಿದೆ, ಏನೋ ಒಂದು ಪ್ರಾಬ್ಲಮ್ ಆಗಿದೆ. ಸೊ ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಲೇಟ್ ಆಗ್ಬೋದು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ. ಹೊಟ್ಟೆಗೆ ಊಟ ಬೇರೆ ಇಲ್ಲ. ಇದು ಒಂದು ಜನ್ಮವೇ ನಂದು. ಫಸ್ಟ್ ಟೈಮ್ ಅನ್ಕೊತೀನಿ ನಾವು ಇಷ್ಟು ವರ್ಷದಿಂದ ಟ್ರಾವೆಲ್ ಮಾಡಿದ್ರಿ, ಗಾಡಿ ಆಗಿರ್ಬೋದು, ಕಾರ್ ಆಗಿರ್ಬೋದು. ಕಾರು ಅಂದರೆ ನನಗೆ ಗೊತ್ತಿಲ್ದಿರ ನಿಲ್ತೋಗಿ ಈ ಥರ ಸೌಂಡ್ ಬರೋದು ಫಸ್ಟ್ ಟೈಮ್. ಮಿಸ್ಟೇಕ್ ಎಲ್ಲ ಇವಂದೆ, ಆ್ಯಕ್ಚುಲಿ ಮಿಸ್ಟೇಕ್ ಎಲ್ಲ ಇವಂದೆ. ಇಲ್ಲೇ ಇದೆ ನೋಡು ಅಂಗಡಿ ಅಲ್ಲನೇ ಏನಂತ ತೊಗೊತೀನಿ ನಾನು. ಸರಿ ಹೋಗು, ಸ್ಟಾಪ್. ನೋಡಿ ಮಾಡೋದೆಲ್ಲ ಮಾಡಿಬಿಟ್ಟು ನನ್ನ ಮೇಲೆ ರೇಗ್ತಿದ್ದಾನೆ ಈಗ. ಓಡಿಸ್ಬೋದ ಮಗ? ಗಾಯ್ಸ್ ಲಿಟ್ರಲಿ ಹಿಡ್ಕೊ ಒಂದು ನಿಮಿಷ ನೋಡಿ ಇವನ ಅವಸ್ಥೆ ನೋಡಿ. ಒಂದು ಕಾರು ನೀಟಾಗಿ ಒಂದು ನಿಮಿಷ ಇಲ್ಲಿ ಇದೆಲ್ಲ ಇಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡು. ಗೈಸ್ ಈಗ ಅವ್ರ ಹತ್ರ ಕಾರ್ ನಾವು ಸರ್ವಿಸಿಗೆ ಕೊಟ್ಟಿದ್ದೀರಿ. ಅದು ಪ್ರಾಬ್ಲಮ್ ಏನಿದೆ ಅಂತಲೂ ಕೂಡ ಐಡಿಯಾ ಇಲ್ಲ ನಮಗೂ, ಅವಣ್ಣಗೂ ಐಡಿಯಾ ಇಲ್ಲ. ಸೊ ಅಂದರೆ ಅವರೇ ಕಾರ್ ಕೊಟ್ಟಿದ್ದಾರೆ. ಅಂದರೆ ಮೈಸೂರಲ್ಲಿ ನಾನು ಹೋಗ್ಬೇಕಾಗಿರೋ ಪ್ಲೇಸಸ್ಗಾದರೂ ಹೋಗ್ಬಿಟ್ಟು ಬನ್ನಿ ಮೇಡಮ್, ಡೀಸೆಲ್ದು ಕಾರ್ ಎತ್ಕೊಂಡು ಅಂತ. ಸೊ ಅವ್ರ ಕಾರೇ ಕೊಟ್ಟಿದ್ದಾರೆ, ಅವ್ರ ಕಾರಲ್ಲೇ ಹೋಗ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟಕ್ಕಾದರೂ ವಿಸಿಟ್ ಮಾಡೋಣ ಅಂತ. ಯಾಕಂದರೆ ಇನ್ನೂ ಊಟ ಕೂಡ ನಾವು ತಿಂದಿಲ್ಲ. ಲಾರಿ ಇದೆ, ಹುಷಾರು. ಹೋಗಿ ಸೊ ಎಲ್ಲಾದರೂ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಆನ್ ದ ವೇಯಲ್ಲಿ ಊಟ ತಿನ್ಕೊಂಡು ಹೋಗ್ಬೇಕು. ಮಗ ಅವನ ಮುಖ ನೋಡಿ ಗೈಸ್, ಅವನ ಮುಖ ನೋಡಿ, ಅವನ ಮುಖ. ಮಗ ಇಲ್ಲಿ ನೋಡು ಮಗ, ಅವರ ನೋಡಿದ್ರು ದಾರಿನೇ ಕೊಡ್ತಿದ್ದ ಜನಗಳು. ಹೊಟ್ಟೆ ಹಸಿಯುವ ಟೈಮಲ್ಲಿ ಫ್ರಸ್ಟ್ರೇಷನಲ್ಲಿ ನಾನೀಗಿದ್ದೀನಿ ಗೈಸ್. ಓಕೆ, ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ಅಮ್ಮನವ್ರ ದರ್ಶನ ಮಾಡೋಣ ಮಗ. ಸರಿ. ಓ ಭ್ರಮೆ ಗೈಸ್, ನಾಷ್ಟ ತಿನ್ನಕ್ಕಂತ ನಿಲ್ಸಿ ತಿಂದ್ರಿ, ಬಟ್ ತಿನ್ನಕ್ಕೆ ಇಷ್ಟನೇ ಆಗಿಲ್ಲ. ಏನು ಒಂಥರ ಏನದ್ ಮಗ ಸೌಂಡು? ಡೀಸೆಲ್ ಕಾರ್ ಇದು. ನೀನು ನಮ್ಮ ಪೆಟ್ರೋಲ್ ಥರ ಸಾಫ್ಟಾಗಿ ಹೋಗ್ತದೆ ಅನ್ಕೊಂಬೇಡ. ಯಾಕೋ ತುಂಬ ಬೇಜಾರಾಗ್ತಿದೆ ನನಗಂತೂ ರಿಷಿ. ಸಮಾಧಾನ ಮಾಡು ನನ್ನ, ಮನೆಗೆ ಹೋಗೋದ್ರೊಳಗಡೆ. ಏನು ಸಮಾಧಾನ ಮಾಡಲಿ? ಓಕೆ ಗೈಸ್, ಏನು ಮಾತಾಡಕ್ಕಂತಾಗ್ತದೆ ಏನು ಮಗ. ಗೈಸ್ ಲಿಟ್ರಲಿ ಚಾಮುಂಡಿ ಬೆಟ್ಟದಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಏನೋ ಗೊತ್ತಿಲ್ಲ, ಕ್ಯೂ ಮಾತ್ರ ನೋಡ್ರಿ, ಹೈಲೈಟ್ ಕ್ಯೂ ನೋಡ್ರಿ. ಇಲ್ಲಿಂದ ಸ್ಟಾರ್ಟ್, ಅಯ್ಯೋ ಅಲ್ಲಿ ಗಂಟ. ಅದು ಬಿಟ್ಟು ಎಲ್ಲ ತುಂಬ ಕಷ್ಟ ಗೈಸ್. ಹೌದು ನಿಜ.
ಸೊ ನಾವು ಇಲ್ಲೇ ಹೊರಗಡೆಯಿಂದನೇ ನಮಸ್ಕಾರ ಮಾಡ್ಕೊಂಡು ಕಾಲು ಬಿಟ್ಕೊಂಡು ಹೋಗ್ತಾ ಇದ್ದೀರಿ ಗೈಸ್. ಇದು ಗರೇಜ್ ಅಂತೆ, ಇದು ಅವ್ರ ಮನೆ, ಇದು ನಮ್ಮ ಕಾರು. ನೋಡ್ಕೊರಿ, ಬೇಕಂದ್ರೆ ರಿಪೇರ್ ಮಾಡ್ತಾನೆ. ಒಳ್ಳೆ ಸ್ಕ್ಯಾಮ್ ಗುರು. ಈ ಗ್ಯಾರೇಜಿಂದ ನಮಗಂತೂ ತುಂಬ ದೊಡ್ಡ ಸ್ಕ್ಯಾಮ್ ಆಗಿದೆ. ಸೊ ಇದು ಕಂಪ್ಲೀಟ್ ವಿಡಿಯೋ ನಾನು ಯೂಟ್ಯೂಬಲ್ಲಿ ಮಾಡಾಕ್ತೀನಿ. ಸೊ ಗೈಸ್, ಈ ವಿಡಿಯೋ ನೋಡಿ ಯಾರಾದರೂ ನಂಜನಗೂಡು ಬಂದರೆ ಎಚ್ಚರವಾಗಿರಿ. ಲಿಟ್ರಲಿ ನಂಜನಗೂಡಲ್ಲಿ ಇದು ದೊಡ್ಡ ಸ್ಕ್ಯಾಮೇ ನಡೀತಿದೆ ಕಾರ್ಗೋಸ್ಕರ. ಸೊ ನಾನು ಆ ವಿಡಿಯೋನ ಕಂಪ್ಲೀಟಾಗಿ ಹಾಕ್ತೀನಿ. ಇದನ್ನ ಈ ವಿಡಿಯೋದಾಗ ಮಾತ್ರ ಹಾಕಲ್ಲ, ಪಕ್ಕ ಸಪರೇಟ್ ವಿಡಿಯೋ ವಿತ್ ಹಿಸ್ ಫೋಟೋ, ವಿತ್ ಹಿಸ್ ಶಾಪ್ ನೇಮ್, ಎವ್ರಿಥಿಂಗ್. ಅಂಡ್ ಅವನು ಲಾಸ್ಟ್ ಅಲ್ಲಿ ಇಲ್ಲಿ ಲೋಕಲ್ ಪೀಪಲ್ಸ್ ನಿಜ ತುಂಬಾ ಹೆಲ್ಪ್ ಮಾಡಿದ್ರು. ಈ ಅಣ್ಣಂದ್ರೆಲ್ಲ ನಮ್ಗಂತೂ ಬಂದು ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೀವೇನಾದ್ರೂ ಈ ವಿಡಿಯೋ ನೋಡಿದ್ರೆ ನಾನು ಸಾಯೋವರೆಗೂ ಇದನ್ನ ಯಾವತ್ತೂ ಮರೆಯಲ್ಲ. ಬಿಕಾಸ್ ಇದು ಫಸ್ಟ್ ಟೈಮ್ ನನಗೆ ಈ ಥರ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದು. ಅದು ನನ್ನ ಫುಲ್ ಫೇವ್ರೆಟ್ ಪ್ಲೇಸ್ ಇದು ನಂಜನಗೂಡು, ನನ್ನ ಮನೆ ದೇವಸ್ಥಾನ ಇದೆ ಅಂತ. ಸೊ ನಂಗೆ ಇಲ್ಲೇ ಒಂದು ದೊಡ್ಡ ಸ್ಕ್ಯಾಮ್ ಅರ್ಥ ಮಾಡ್ಕೊರಿ. ಇದೇ ವಿಡಿಯೋದಾಗ ಫಸ್ಟ್ ಪಾರ್ಟ್ ಬರುತ್ತೆ, ಎಷ್ಟು ಖುಷಿಯಾದಾಗ ಹೇಳಿದ್ದು ನಾವು ಬಂದಿದ್ದೀರಿ ನಂಜನಗೂಡ್ಕಂತ. ಇವಾಗ ಅಷ್ಟು ಅಲ್ಕೊಂಡು ಹೇಳ್ತಾ ಇದ್ದೀರ ಅಂತ ಅರ್ಥ ಮಾಡ್ಕೊರಿ. ಹೌದೌದು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಅವ್ನು ಬರಬೇಕಾದ್ರೆ ಎಲ್ಲ ಫಿಕ್ಸ್ ಮಾಡಿದ್ಮೇಲೆ ಅವ್ನು ಹೇಳ್ತಿದ್ದಾನೆ ಏನಾದ್ರೂ ಬ್ಯಾಡ್ ಗೂಗಲ್ ರಿವ್ಯೂ ಕೊಟ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ. ಮಗನೇ ತಗೊಂತೀನಿ, ಹಾಕು ಕೇಸ್ ಹಾಕೋ, ಏನಾನ ಹಾಕೋ. ನಾನು ಅವಾಗ ಏನಾದ್ರೂ ಕರೆಕ್ಟ್ ಒಂದು ಸಿಚುವೇಶನ್ ಅಲ್ಲಿ ನಾವಿದ್ದಿದ್ರೆ ನಮ್ಗೆ ಬರೀ ಭಯ ಆಗ್ತಾ ಇತ್ತು, ಏನಾಯ್ತಪ್ಪ ಹೆಂಗ್ ಮನೆಗೆ ಹೋಗೋದು, ಅದೇ ಟೆನ್ಷನು. ಬಟ್ ಯಾವಾಗ ಇವ್ರು ಬಂದು ನಮ್ಮ ಅಣ್ಣ ಅವರೆಲ್ಲ ಬಂದು ಎಕ್ಸ್ಪ್ಲೇನ್ ಮಾಡಿದ್ರು ಏನೂ ಆಗಿಲ್ಲ, ಈ ಥರ ಸಣ್ಣ ಪುಟ್ಟದಾಗಿದೆ ಅಂತ, ಅವಾಗ ಗೊತ್ತಾಯ್ತು. ಸೊ ಯಾರೇ ಅವನ ಹತ್ರ ಹೋಗ್ತಿದ್ದೀರಾ ಅಂದ್ರು ಅವನೊಬ್ಬ ದೊಡ್ಡ ಫ್ರಾಡ್ ನನ್ನ ಮಗ. ಬೇಕಂದ್ರೆ ಗೂಗಲ್ ರಿವ್ಯೂಸ್ 5 ಸ್ಟಾರ್ ಕೊಟ್ಟಿರೋದು ದಯವಿಟ್ಟು ನೋಡ್ಬೇಡಿ, ಯಾರು 1 ಸ್ಟಾರ್ ಕೊಟ್ಟಿದ್ರು ಅದನ್ನ ನೋಡಿ. ಆ ರಿವ್ಯೂಸ್ 200% ಹೇಳ್ತಾ ಇದೀನಿ, ಪೇಡ್ ರಿವ್ಯೂಸ್ ಅವು. ಹೌದು, ಅದು ಮಾತ್ರ ಪಿನ್ ಮಾಡಿ ಪೇಡ್ ಅಲ್ಲ. ಅಂಕಲ್ ಹೇಳಿದ್ರಲ್ಲ, ಅವ್ನು ಮೊದ್ಲು ಹೋಮ್ ಸರ್ವಿಸ್ ಕೊಡ್ತಿದ್ದ, ಎಲ್ಲ ಅದೇ ರಿವ್ಯೂಸ್. ಬೇಕಂದ್ರೆ ನೋಡಿ ಹೋಮ್ ಸರ್ವಿಸ್. ಆ ರಿವ್ಯೂಸ್ ಮಾತ್ರ ಪಿನ್ ಮಾಡ್ಕೊಂಡವ್ರೆ. 1 ಸ್ಟಾರ್ 2 ಸ್ಟಾರ್ ಎಲ್ಲ ಕೆಳಗಡೆ ಇದಾವೆ, ಅದು ಯಾರು ನೋಡಲ್ಲ. ಫಸ್ಟ್ ಹೋಗಿ ಅದನ್ನ ಓದಿ. ನಮ್ದು ಕೂಡ ಇರುತ್ತೆ ಫಸ್ಟ್ ರಿವ್ಯೂ ಅದ್ರಲ್ಲಿ. ನಿಜ ಯಾರನ್ಗೂಡ್ ಬಂದು ಇವನಂತ ಅಂಗಡಿಗೆ ಮಾತ್ರ ಹೋಗ್ಲೇಬೇಡ್ರಿ. ಇದ್ರದ್ದೊಂದು ವಿಡಿಯೋ ಬರುತ್ತೆ, ಕಂಪ್ಲೀಟ್ ಲೊಕೇಶನ್ ಆಗಿರ್ಬೋದು, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ದಯವಿಟ್ಟು ಈ ಥರ ಸ್ಕ್ಯಾಮ್ಗಳು ಆಗಬೇಡಿ ನೀವು ಕೂಡ. ಓಕೆ ಗೈಸ್, ಬಾಯ್. ನನ್ನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗುಡ್ ನೈಟ್. ಅಂಡ್ ಇಟ್ ವಾಸ್ ಅ ಗುಡ್ ಡೇ. ಓನ್ಲಿ ದೇವರು ನೋಡಿದೊಂದು ಗುಡ್ ಡೇ, ಬಟ್ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಬ್ಯಾಡ್ ಡೇಗೋಸ್ಕರ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾಳೆ, ಅದನ್ನ ಮಿಸ್ ಮಾಡಬೇಕು. ಹೌದು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.